ಎಸ್ ಇವತ್ತು ನನ್ನ ಅಳಿಯನದು ಬರ್ತ್ಡೇ ಆಚರಿಸೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ತಿನ್ನಬೇಕಂತ ತುಂಬ ಮನಸ್ಸಾಗಿತ್ತು. ಹಾಗೆ ಬರ್ತ್ಡೇ ಕೂಡ ಇತ್ತಲ್ಲ, ಆಚರಿಸಿದ್ವಲ್ಲ, ಹಾಗೆ ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತ ಮನೆಗೆ ತಗೊಂಡು ಬಂದ್ವಿ. ನಮ್ಮ ಮನೆಯಲ್ಲಿ ಇವತ್ತು ಕೊರಲ್ ಹಬ್ಬ ಹಾಕಲಿಕ್ಕೆ, ನಮ್ಮ ತುಳುವಲ್ಲಿ ಕೊರಲ್ ಕಟ್ಟುದು ಅಂತ ಹೇಳ್ತೇವೆ. ಸೊ ಹಾಗೆ ತಂದಿದ್ದಾರೆ ಇಲ್ಲಿ. ಇದು ಟೆಂಪಲಿಂದ ತರೋದು. ಹಾಯ್ ಬನ್ನಿ, ಹಾಯ್ 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 ಬನ್ನಿ, ಹಾಯ್ ಹಲೋ ಚಂಪಿನ್ ಮಂಗರು, ಹಲೋ. ಕಟ್ಲಿಕ್ಕೆ ಈಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ಕುರಲು, ಭತ್ತದ್ದು, ಮತ್ತು ಮಾವಿನ ಎಲೆ ಮೊದಲನೇ ದೇವರಿಗೆ ಸ್ಟ್ಯಾಂಡಿಗೆ ಕಟ್ಟಿದ್ದು. ನಾವಿಲ್ಲಿ ಪರ್ಚೇಸಿಂಗ್ಗೆ ಬಂದಿದ್ದೇವೆ. ಯಾಕಂತ ಹೇಳಿದರೆ ಮದುವೆಗೆ ಇನ್ನೂ ಪರ್ಚೇಸಿಂಗ್ ಆಗಿರಲಿಲ್ಲ. ಸೊ ಹಾಗೆ ಕೆಲವು ಪರ್ಚೇಸಿಂಗ್ ಬಾಕಿ. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್ ಇವತ್ತು ನನ್ನ ಅಳಿಯನದು ಬರ್ತ್ಡೇ ಆಚರಿಸೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂತ ಹೇಳಿದರೆ ಅವನ ಬರ್ತ್ಡೇ ದಿವಸ ನಾನು ಕೂಡ ಇರಲಿಲ್ಲ, ನನ್ನ ಹಸ್ಬೆಂಡ್ ಕೂಡ ಬಂದಿರಲಿಲ್ಲ. ಸೊ ಹಾಗೆ 1 ವೀಕ್ ಆಗಿತ್ತು ಅವನ ಬರ್ತ್ಡೇ ಆಗಿ. ಇವತ್ತು ಆಚರಿಸೋಣ ಅಂತ ರೆಡಿ ಮಾಡಿ ಎಲ್ಲ ತಂದಿದ್ದೇವೆ, ಕೇಕ್ ಎಲ್ಲ. ಸೊ ಹಾಗೆ ಇವನು ನೋಡಿ ಇಲ್ಲಿ ಕಟ್ ಮಾಡ್ತಾ ಇದ್ದಾನೆ. ಅವನು ಕಟ್ ಮಾಡಲಿಕ್ಕೆ ಹೋದರೆ ಉಂಟಲ್ಲ, ಅವನೇ ತಿಂತಾನೆ ನೋಡಿ ಯಾವ ರೀತಿ ಕಟ್ ಮಾಡಿ ತಿಂತಿದ್ದಾನಂತ. ನಾವು ಬೇಕ್ರಿಯಿಂದ ಕೇಕ್ ತಗೊಂಡು ಬಂದು, ಮತ್ತು ನೈಟಿಗೆ ಡಿನ್ನರ್ಗೆ ಕೂಡ ಒಂದು ಫುಲ್ ಚಿಕನ್ ಗ್ರಿಲ್ ತಗೊಂಡು ಬಂದಿದ್ವಿ. ಸೊ ಇವತ್ತು ಇವನ ಬರ್ತ್ಡೇ ಆಚರಿಸಿ ಅನಂತರ ಸಣ್ಣದೊಂದು ಪಾರ್ಟಿ ಮಾಡಿದ್ವಿ. ಇಲ್ಲಿ ನೋಡಿ, ನಾವಿಲ್ಲಿ ತಗೊಂಡು ಬಂದಂಥದ್ದು ಚಿಕನ್ ಗ್ರಿಲ್. ನಂದು ಅಂದರೆ ನನಗೆ ತಿನ್ನಬೇಕಂತ ತುಂಬ ಮನಸ್ಸಾಗಿತ್ತು. ಹಾಗೆ ಬರ್ತ್ಡೇ ಕೂಡ ಇತ್ತಲ್ಲ, ಆಚರಿಸಿದ್ವಲ್ಲ, ಹಾಗೆ ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತ ಮನೆಗೆ ತಗೊಂಡು ಬಂದ್ವಿ. ಒಬ್ಬೊಬ್ಬರು ತಿಂದರೆ ಮಜಾ ಇರೋದಿಲ್ಲ. ಸೊ ಹಾಗೆ ಎಲ್ಲರೂ ಫ್ಯಾಮಿಲಿ ಜೊತೆ ತಿನ್ನೋಣ ಅಂತ. ಇಲ್ಲಿ ನೋಡಿ, ಇವನಿಗೆ ಒಂದು ಆಟದ ಸಾಮಾನು ಬಂದಿತ್ತು, ಕಾರ್. ಅದರೊಟ್ಟಿಗೆ ಆಟ ಆಡ್ತಾ ಇದ್ದಾನೆ. ಸೊ ಬೆಳಗ್ಗೆ ನಮ್ಮದು ಕೊರಲ್ ಹಬ್ಬ ಇತ್ತು. ನಮ್ಮದು ತುಳುನಾಡಿನಲ್ಲಿ ಕೊರಲ್ ಕಟ್ಟೋದು ಹಾಗೆ ಕೊರಲ್ ಹಬ್ಬ ಇತ್ತು. ಸೊ ಹಾಗೆ ಟೆಂಪಲಲ್ಲಿ ಕೊರಲ್ ತಂದಿಲ್ಲಿ ಕಟ್ಟಲಿಕ್ಕೆ, ಯಾಕಂತ ಹೇಳಿದರೆ ಇಲ್ಲಿ ಗದ್ದೆ ಎಲ್ಲ ಇಲ್ಲಲ್ಲ. ಸೊ ಹಾಗೆ ಟೆಂಪಲಲ್ಲಿ ತಂದು ಕಟ್ಟಬೇಕು. ಇಲ್ಲಿ ತಂದು ಇಟ್ಟಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಎಲ್ಲಿ ಬೇಕು ನೋಡಿ ಅಲ್ಲಿ ಕಟ್ಟಲಿಕ್ಕೆ ಉಂಟು. ಎಲ್ಲ ರೆಡಿ ಮಾಡ್ತಿದ್ದಾರೆ. ಅದಕ್ಕೆ ಬೇಕಾದಂಥದ್ದೆಲ್ಲ ಕೂಡ ತಯಾರಿ ಮಾಡ್ತಿದ್ದಾರೆ. ನಮ್ಮ ಮನೆಯಲ್ಲಿ ಇವತ್ತು ಕೊರಲ್ ಹಬ್ಬ ಹಾಕಲಿಕ್ಕೆ, ನಮ್ಮ ತುಳುವಲ್ಲಿ ಕೊರಲ್ ಕಟ್ಟುದು ಅಂತ ಹೇಳ್ತೇವೆ. ಸೊ ಹಾಗೆ ತಂದಿದ್ದಾರೆ ಇಲ್ಲಿ. ಇದು ಟೆಂಪಲಿಂದ ತರೋದು. ಇದು ಟೆಂಪಲಿಂದ ತರೋದು. ನಮ್ಮ ಅಮ್ಮನ ಮನೆಯಲ್ಲಿ ನಾವೇ ಪ್ರೊಸೀಜರ್ ಎಲ್ಲ ಮಾಡ್ತೇವೆ. ಅದರದ್ದು ಒಂದು ಕೆಲವು ಕ್ರಮ ಎಲ್ಲ ಉಂಟು, ಆ ರೀತಿ ಮಾಡ್ತೇವೆ. ಸೊ ಅದರ ವಿಡಿಯೋನ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಇದು ಜಸ್ಟ್ ನಾವು ಟೆಂಪಲಿಂದ ತಂದು ಕಟ್ಟೋದು. ಹೀಗೆ ದೇವರ ಎದುರುಗಡೆಯಲ್ಲಿ ಇಟ್ಟು ಮತ್ತೆ ಕಟ್ಟಲಿಕ್ಕೆ. ಇಲ್ಲಿ ನೋಡಿ ನಮ್ಮ ದಚ್ಚು ಫೋಟೋ. ಇಲ್ಲಿ ನೋಡಿ ನಮ್ಮ ದಚ್ಚುನ ಒಳ್ಳೆ ದುಂಪು ಪಿಂದೂರ. ಹಾಯ್ ಬನ್ನಿ, ಹಾಯ್ 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 ಬನ್ನಿ, ಹಾಯ್ ಹಾಯ್ ಎಲ್ರಿಗೂ ಬನ್ನಿ. ಪನ್ನೆ ಆಯಿಂದು ಹೆಚ್ಚು ಹಾಯ್ ಬನ್ನಿ ಮಗ. ಹಾಯ್ ಬನ್ನಿ ಹೆಚ್ಚು ಮೊಬೈಲ್ ಹಾಯ್ ಬನ್ನಿ. ದೂರ ಹಾಯ್ ಬನ್ನಿ, ಹಾಯ್ ಬನ್ನಿ. ಟಾಟಾ ಅಂಬ್ರೆ, ಟಾಟಾ ಟಾಟಾ ಬನ್ನಿ. ಹಾಯ್ ಬನ್ನಿ ಹೆಚ್ಚು ಬನ್ನಿಯ. ಹಾಯ್ ಹೆಚ್ಚು ಹಾಯ್. 1 2 3 4 ಬನ್ನಿ. 1 2 go. 1 2 go.
ಅವೆಂಚೆ ಮಂಗರು ದಚ್ಚಿನ ಫೋನ್ ಹಲೋ ಎಂಚ ಹಂಪಿನಿ ಮಂಗರು ಹಲೋ ಹಲೋ ಏರ್ ಬರ್ತೀರಿ ನೀವು ಹಲೋ ತಚ್ಚು ಹಲೋ ಮಕ್ಕಳು ತಚ್ಚು ಹಲೋ ಮಕ್ಕಳು ಹಲೋ ಹಲೋ ಮಪ್ಲಿ ದಚ್ಚು ಹಲೋ ಮಪ್ಲಿ ಮಾಮ ಹಲೋ ಮಲ್ಪಡು ಮಾಮ ಏನು ದಂಡಿಪ್ಪಡು ದಂಡನ್ಗಿಪ್ಪಡು ಒಂದು ಕತ್ತಿ దచ్చు కట్లి బంగారు కట్లి మామనక మళ్ళీ ఉండదు ಸೊ ಇಲ್ಲಿ ಎಲ್ಲಿಗೆಲ್ಲಿಗೆ ಬೇಕು ನೋಡಿ ಅಲ್ಲಿಗೆ ಕಟ್ ಮಾಡಿದ್ದಾರೆ. ಕೂರಲು ಕಟ್ಟಲಿಕ್ಕೆ ಈಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ನೋಡಿ. ಕೂರಲು ಭತ್ತದ್ದು ಮತ್ತು ಮಾವಿನ ಎಲೆ, ಹಲಸಿನ ಎಲೆ ಮತ್ತು ಇದು ನಾರು, ಮರದ ನಾರು ಬರುತ್ತಲ್ಲ ಅದು ಕಟ್ಟಿದ್ದು. ಮೊದಲನೇ ದೇವರಿಗೆ ಸ್ಟ್ಯಾಂಡಿಗೆ ಕಟ್ಟಿದ್ದು. ತುಳಸಿ ಕಟ್ಟೆಗೆ ಉಲ್ಟದಿ ಬೇಡ ಅಂತ ಇಂಚು ಬಗ್ಗೋಡ ಅಂತ ಇಂಚು ಬಗ್ಗೋಡ ಅಂತ ಇಂಚು ಹಾಂ ಕೊರಲ್ ಕಟ್ಟೆ ಆದ ನಂತರ ನಾವಿಲ್ಲಿ ಹಲವು ಬಗೆಯ ಪದಾರ್ಥ ಮಾಡಿ ಮಧ್ಯಾಹ್ನ ಎಲ್ಲ ಊಟ ಮಾಡಲಿಕ್ಕೆಲ್ಲ ಉಂಟು. ಸೊ ಊಟ ಮಾಡಿದ ನಂತರ ನಮಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಹಾಗೆ ನಾವಿಲ್ಲಿ ಪರ್ಚೇಸಿಂಗ್ಗೆ ಬಂದಿದ್ದೇವೆ. ಯಾಕಂತೇಳಿದರೆ ಮದುವೆಗೆ ಇನ್ನೂ ಪರ್ಚೇಸಿಂಗ್ ಆಗಿರಲಿಲ್ಲ. ಸೊ ಹಾಗೆ ಕೆಲವು ಪರ್ಚೇಸಿಂಗ್ ಬಾಕಿ ಇತ್ತು, ಅದಕ್ಕೋಸ್ಕರ ನಾವು ಇಲ್ಲಿ ಆರ್ನಮೆಂಟ್ಸ್ ಎಲ್ಲ ಪರ್ಚೇಸಿಂಗ್ ಮಾಡೋಣ ಅಂತ ಬಂದಿದ್ದೇವೆ. ಸೊ ಮದುವೆಗೆ ಏನೆಲ್ಲ ಬೇಕಂತ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಅದರಲ್ಲಿ ಸ್ವಲ್ಪ ತಗೊಂಡಿದ್ದೆ, ಇನ್ನು ಸ್ವಲ್ಪ ಬಾಕಿ ಇತ್ತು, ಹಾಗೆ ಇವತ್ತು ತಗೊಂಡು ಬಂದೆ ನೋಡಿ. ಇದು ಒಂದು ಸ್ಟಿಕ್ಕರ್ ತಗೊಂಡೆ, 2 ರೀತಿಯ ಸ್ಟಿಕ್ಕರ್ ತಗೊಂಡೆ. ಫಂಕ್ಷನ್ಗೆಲ್ಲ ಬೇಕಾಗ್ತದಲ್ಲ, ತುಂಬ ಫಂಕ್ಷನ್ಸ್ ಉಂಟು, ಹಾಗೆ 2 ಪ್ಯಾಕೆಟ್ ಸ್ಟಿಕ್ಕರ್ ತಗೊಂಡೆ. ಆನಂತರ ಇದು ನಂದು ಮದುವೆಗೆ ಹಾಕಲಿಕ್ಕೆ ಬಳೆ, ಇನ್ನೊಂದು ಬಳೆ ಮೀಶೋದಲ್ಲಿ ತಗೊಂಡಿದ್ದೆಲ್ಲ ಅದು, ಅದಕ್ಕೆ ಇದು ನಡುವಿಗೆ ಸೆಟ್ ಮಾಡಿ ಇದನ್ನು ಹಾಕ್ಕೋಬೇಕು. ಸೊ ಇದು ನನ್ನ ಸಾರಿ ಕಲರ್ ಗೋಲ್ಡನ್ ಮತ್ತು ನೆವಿ ಬ್ಲೂ, ಬ್ಲೌಸ್ ನೆವಿ ಬ್ಲೂ ಇದ್ದಿದ್ದರಿಂದ ನಾನು ನೆವಿ ಬ್ಲೂ ಬಳೆ ತಗೊಂಡೆ. ಆನಂತರ ಕ್ಲಿಪ್ಸ್ ತಗೊಂಡೆ, ಯಾಕಂತೇಳಿದರೆ ಹೂವೆಲ್ಲ ಮುಡಲಿಕ್ಕೆಲ್ಲ ಕ್ಲಿಪ್ಸ್ ಬೇಕಲ್ಲ, ಮತ್ತು ಸಿಗೋದಿಲ್ಲ ಇಲ್ಲಿ ಕೂಡ, ಹುಡುಕಿದರೆ ಸಿಗೋದಿಲ್ಲ, ಮತ್ತು ಅಂಗಡಿ ಹೋಗುವಷ್ಟು ಪುರ್ಸೊತ್ತು ಕೂಡ ಇರೋದಿಲ್ಲ, ಅದಕ್ಕೋಸ್ಕರ ಕ್ಲಿಪ್ಸ್ ತಗೊಂಡೆ. ಆನಂತರ ಇದು ಇವರಿಗೆ ವ್ಯಾಚನಿಗೆ ಬೇಕಂತ ಹೇಳಿದರು, ಸೊ ಇವರಿಗೊಂದು ತಗೊಂಡದ್ದು. ಇಲ್ಲಿ ಯು ಪಿನ್ ಕೂಡ ತಗೊಂಡೆ, ಹೂವಿಗೆ ಹಾಕಲಿಕ್ಕೆ ಯು ಪಿನ್ ಎಲ್ಲ ಬೇಕಾಗ್ತದೆ, ಯಾವುದು ಬೇಕಂತ ಗೊತ್ತಾಗೋದಿಲ್ಲ, ಮತ್ತು ತಂದಿಟ್ಟರೆ ಒಳ್ಳೆಯದಲ್ಲ, ಹಾಗೆ ಇದನ್ನು ತಗೊಂಡೆ. ಆನಂತರ ನಂದು ನೇಲ್ ಪಾಲಿಶ್ ರಿಮೂವರ್ ಖಾಲಿ ಇತ್ತು, ಸೊ ಹಾಗೆ ಗ್ರೇಪ್ ಫ್ಲೇವರ್ದು ತಗೊಂಡೆ ನೋಡಿ, ನೇಲ್ ಪಾಲಿಶ್ ರಿಮೂವರ್ ತಗೊಂಡೆ. ಇದು ಟಿಶ್ಯೂ ಥರ ಯೂಸ್ ಮಾಡಿದರೆ ಆಯಿತು. ಇಲ್ಲಿ ಇದು ನಂದು ಒಂದು ಸಾರಿ ಉಂಟು, ಎಂಗೇಜ್ಮೆಂಟಿಗೆ ಗ್ರೀನ್ ಕಲರ್ ಪಿಸ್ತಾ ಗ್ರೀನ್ ಸಾರಿ ಉಂಟು, ಸೊ ಅದಕ್ಕೋಸ್ಕರ ಒಂದು ಬಳೆ ತಗೊಳ್ಳೋಣ ಅಂತ ಅನಿಸಿತು.
ಯಾಕಂತ ಹೇಳಿದರೆ ಅದು ನಂದು ಮುಹೂರ್ತದ್ದು ಸೀರೆ, ಒಮ್ಮೆನೇ ಹಾಕಿದ್ದು ಮುಹೂರ್ತಕ್ಕೆ ನನ್ನ ಮದುವೆದು. ಅದರಲ್ಲಿ ನಾವು ಗಾಜಿನ ಬಳೆ ಹಾಕಿದ್ರಿಂದ ಇದಕ್ಕೆ ನಾನು ಬಳೆ ತಗೊಂಡಿರಲಿಲ್ಲ, ಅದಕ್ಕೋಸ್ಕರ ಈ ಬಳೆನ ತಗೊಂಡೆ. ಸ್ವಲ್ಪ ತಗೊಂಡು ಅದನ್ನು ಮಿಕ್ಸ್ ಮಾಡಿ ಹಾಕೋಣ ಅಂತ, ಬೇರೆ ಬಳೆ ಸಹ ಉಂಟು ಹಾಗೆ. ಇದು ಗಚ್ಚಿ ಅಂದರೆ ಗಾಜಿನ ಬಳೆ ನೋಡಿ. ಸೊ ಇದು ಕೂಡ ಮುಂಚೆ ತಗೊಂಡೋದಿತ್ತು, ಆದರೂ ಸಹ ಮದುವೆಗೆ ಎಲ್ಲ ಬೇಕಾಗ್ತದಲ್ಲ ಹೊಸತು, ಅದಕ್ಕೋಸ್ಕರ ಒಂದು ಸೆಟ್ ತಗೊಂಡೆ ನೋಡಿ. ಇದು ಗಚ್ಚಿದ ಬಳೆ, ಅಂದರೆ ಮದುವೆಗೆ ಹಾಕಲಿಕ್ಕೆ ಬೇಕಾಗ್ತದಲ್ಲ. ಸೊ ನಾನೀಗ ಕೂದಲು ಕೂಡ ಸ್ವಲ್ಪ ಕಟ್ ಮಾಡಿದೆ, ಹಾಗೆ ಸ್ವಲ್ಪ ಕೂದಲು ಕೂಡ ಸಪುರಾಗಿತ್ತು, ಅದಕ್ಕೋಸ್ಕರ ಕಟ್ ಮಾಡಿದ್ದೇನೆ. ಸೊ ಹಾಗೆ ಇದು ಕೂಡ ತಗೊಂಡೆ, ಬೇಕಾಗ್ತದೆ ಮದುವೆಗೆ. ಇನ್ನು ಸ್ವಲ್ಪ ಐಟಮ್ಸ್ ತಗೊಂಡಿದ್ದೇನೆ ಮೊದಲೇ, ಅದೀಗ ಹುಡುಕಬೇಕು, ಈಗ ಎಲ್ಲೆಲ್ಲಿ ಇಟ್ಟಿದೆ ಅಂತ ಗೊತ್ತಿಲ್ಲ, ಹುಡುಕಬೇಕು. ಒಂದು ಸೆಟ್ ಮಾಡಿ ಇಡಬೇಕು. ಬಾಕ್ಸ್ ಕೂಡ, ಇದು ಕೂಡ ಬಾಕ್ಸ್ ನಾನು ತಗೊಂಡದ್ದು. ಯಾಕಂತ ಹೇಳಿದರೆ ಇನ್ನು ಮದುವೆದ ಐಟಮ್ಸ್ ಒಂದರಲ್ಲೇ ಇಟ್ಟರೆ ಉಂಟಲ್ಲ, ನಮಗೊಂದು ಅಂದಾಜು ಸಿಗ್ತದೆ ಯಾವುದೆಲ್ಲ ಎಲ್ಲೆಲ್ಲಿ ಉಂಟಂತ. ಸೊ ಅದಕ್ಕೋಸ್ಕರ ನಾನು ಒಂದು ಡಬ್ಬ ತಗೊಂಡದ್ದು ನೋಡಿ. ಇಷ್ಟು ದೊಡ್ಡದ ಡಬ್ಬ ತಗೊಂಡಿದ್ದೀನಿ, ಎಲ್ಲ ಇದರಲ್ಲೇ ಹಾಕಿಟ್ಟರೆ ಮತ್ತು ನಮಗೆ ಎಂಥ ಸಹ ಟೆನ್ಷನ್ ಇರೋದಿಲ್ಲ. ಖಾಲಿ ಡಬ್ಬ ತಗೊಂಡಿಟ್ಟರೆ ಆಯಿತು, ಮತ್ತು ಇದರಲ್ಲೇ ಒಂದು ಇರ್ತದೆ, ಏನು ಬೇಕಾದರೂ ಅದು ಇರ್ತದೆ. ಇನ್ನು ಪಿನ್ಸ್ ಎಲ್ಲ ತಗೊಂಡಿದ್ದೇನೆ, ಸೇಫ್ಟಿ ಪಿನ್ಸ್ ಮತ್ತು ಕ್ಲಿಪ್ಸ್ ಎಲ್ಲ ತಗೊಂಡಿದ್ದೇನೆ. ಅದು ಇನ್ನೊಂದು ಬ್ಯಾಗಲ್ಲಿ ಉಂಟು, ಯಾಕಂತ ಹೇಳಿದರೆ ಅದು ಈಗ ಎಲ್ಲಿ ಉಂಟಂತ ಗೊತ್ತಿಲ್ಲ. ಇನ್ನು ಸೆಟ್ ಮಾಡಬೇಕೆಲ್ಲ. ಸೊ ಇನ್ನೆಲ್ಲ ಸೆಟ್ ಮಾಡಬೇಕು. ಸೆಟ್ ಮಾಡಿದ ನಂತರ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿಯೆಲ್ಲ ಸೆಟ್ ಮಾಡಿದ್ದೇನೆ ಅಂತ. ಮದುವೆಗೆ ಬಾಡಿಗೆ ಜ್ಯುವೆಲರ್ಸ್ ಆರ್ಡ್ರ್ ಮಾಡಿದ್ದೇವೆ. ಸೊ ಒಂದು ಸಲ ಹಾಕೋದಲ್ಲ, ಸುಮ್ಮನೆ ಯಾಕೆ ತಗೊಂಡು ಮತ್ತೆ ವೇಸ್ಟ್ ಆಗ್ತದೆ, ಅದಕ್ಕೋಸ್ಕರ ಬಾಡಿಗೆದ ಜ್ಯುವೆಲರಿ ಆರ್ಡ್ರ್ ಮಾಡಿ ಬಂದಿದ್ದೇವೆ. ಇನ್ನು ಮದುವೆದು ಮುಂಚಿನ ದಿವಸ ತಗೊಂಡು ಬಂದರೆ ಆಯಿತು. ಇನ್ನು ಮೆಹಂದಿಗೆ ಸಹ ಆಗಿದೆ ಎಲ್ಲ ಸೆಟ್. ಮೆಹಂದಿಗೆ ಸಹ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ತಗೊಂಡಿಟ್ಟಿದ್ದೇನೆ. ಆನಂತರ ಎಂಗೇಜ್ಮೆಂಟ್ 2 ಉಂಟು. ಸೊ ಹಾಗೆ ಒಂದು ಎಂಗೇಜ್ಮೆಂಟಿಗೆ ರೆಡಿ ಆಗ್ತಾ ಉಂಟು, ಇನ್ನೊಂದು ಎಂಗೇಜ್ಮೆಂಟಿಗೆ ಸೀರೆ ರೆಡಿಯಾಗಿದೆ. ಇನ್ನು ಅದರ ಯಾವುದು ಜ್ಯುವೆಲರ್ಸ್ ಹಾಕಬೇಕು ಅದೆಲ್ಲ ಇನ್ನೂ ರೆಡಿ ಮಾಡಲಿಕ್ಕೆ ಉಂಟು. ಆನಂತರ ಮೆಹಂದಿ, ಮದುವೆ ಮತ್ತು ನಮ್ಮದು ಕೋಲೆಲ್ಲ ಉಂಟು ಮನೆಯಲ್ಲಿ. ಇನ್ನು 1 ವಾರ ಫಂಕ್ಷನ್ನೇ ಆಗ್ತದೆ. ಸೊ ಹಾಗೆ ಒಂದೊಂದೇ ಐಟಮ್ಸ್ ರೆಡಿ ಮಾಡಿದರೆ ಈ ಥರ ಬಾಕ್ಸಲ್ಲಿ ಇಟ್ಟರೆ ಉಂಟಲ್ಲ, ನಮಗೆ ಏನು ತೊಂದರೆ ಇರೋದಿಲ್ಲ. ಯಾಕಂತೇಳಿದರೆ ಆ ಮದುವೆ ಫಂಕ್ಷನಲ್ಲೆಲ್ಲ ಆಚೆ ಈಚೆ ಇದು ಮಾಡುವಾಗ ಓಡಾಡುವಾಗ ಉಂಟಲ್ಲ, ಎಲ್ಲಿ ಯಾವುದು ಇಟ್ಟಿದ್ದೇವೆ ಅಂತ ನೆನಪು ಸಹ ಆಗೋದಿಲ್ಲ, ಮತ್ತು ನಮಗೆ ಅದು ಒಂದು ಹಾಕಲಿಕ್ಕೆ ಸಹ ನೆನಪಾಗೋದಿಲ್ಲ. ಎಲ್ಲೆಲ್ಲಿ ತಂದಿಟ್ಟಿರ್ತೀವಿ ಆದರೆ ಹಾಕೋದಿಲ್ಲ, ಆ ಥರ ಆಗ್ತದೆ. ಅದಕ್ಕೋಸ್ಕರ ನಾನು ಈ ಥರ ಒಂದು ಸೆಟ್ ಮಾಡಿಟ್ಟರೆ ಉಂಟಲ್ಲ, ಏನು ಟೆನ್ಷನ್ ಇರೋದಿಲ್ಲ, ಎಲ್ಲೆಲ್ಲಿ ಹಾಕಿದ ನಂತರ ಸೇರೋದಿಲ್ಲ. ಸೊ ಈ ಥರ ಬಾಕ್ಸನ್ನು ಇಟ್ಟರೆ ಆಯಿತು. ಮದುವೆಗೆ ಬೇಕಾದದ್ದು ಮದುವೆಗೆ, ಎಂಗೇಜ್ಮೆಂಟಿಗೆ ಬೇಕಾದ ಎಂಗೇಜ್ಮೆಂಟಿಗೆ, ಮೆಹಂದಿಗೆ ಬೇಕಾದದ್ದು ಮೆಹಂದಿಗೆ, ಎಲ್ಲ ಕೂಡ ರೆಡಿ ಮಾಡಿದರೆ ಒಂದು ಕೆಲಸ ಮುಗೀತದೆ. ಎಲ್ಲ ತಗೊಂಡು ಬಂದಾಗಿದೆ, ಇನ್ನೊಂದು ಸೆಟ್ ಮಾಡಲಿಕ್ಕೆ ಒಂದೊಂದು ಬಾಕಿ ಉಂಟು. ಯಾಕಂತೇಳಿ ನೆನಪಾದಾಗ ಬರೆದಿಟ್ಕೊಂಡಿದ್ದೆ, ಆದರೂ ಸಹ ನಾವು ಎಷ್ಟು ಬರೆದಿದ್ರು ಸಹ ಉಂಟಲ್ಲ, ಅದು ಒಂದೊಂದು ನೆನಪು ಹೋಗ್ತದೆ. ಸೊ ಈಗ ಆಲ್ಮೋಸ್ಟು ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ನೋಡಬೇಕು, ನಾಳೆ ಎಲ್ಲ ಸೆಟ್ ಮಾಡಿಟ್ಟರೆ ಉಂಟಲ್ಲ, ಏನಿಲ್ಲ ಏನಿದೆ ಅಂತ ಗೊತ್ತಾಗ್ತದೆ. ಇನ್ನು ನೋಡಿ ಆನಂತರ ಎಲ್ಲ ಸೆಟ್ ಮಾಡಬೇಕು. ಸೊ ಮದುವೆ ಫಂಕ್ಷನಿದ್ದು ಕೂಡ ನಾನು ವಿಡಿಯೋ ಎಲ್ಲ ಮಾಡ್ತೇನೆ ಆಯಿತಾ.